ಹರಿಪರ್ವತ್ ಫೋರ್ಟ್ ನೋಡ್ಕೊಂಡು ಬಂದ್ವಿ. ಇವಾಗ ಕಾಶ್ಮೀರದ ಫೇಮಸ್ ಶಿಕಾರ ರೈಡಲ್ಲಿದ್ದೀವಿ. ದಲ್ ಲೇಕ್ ಮಧ್ಯ ಪೀಸ್ಫುಲ್ಲಾಗಿ ಶಿಕಾರ ರೈಡ್ ಮಾಡ್ತಾ ಇದ್ದೀವಿ. ಇಟ್ಸ್ ವೆರಿ ಪೀಸ್ಫುಲ್. ಬೆಳಿಗ್ಗೆ ತುಂಬ ಮೋಡ ಫಾಗಿ ಇತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಸಂಜೆ ಬರೋಣ, ಇವಾಗ ಸನ್ಸೆಟ್ ಟೈಮ್ ಆಗಿದೆ. ಸ್ವಲ್ಪ ಕ್ಲಾರಿಟಿ ಇದೆ, ಕ್ಲಿಯರ್ ಇದೆ, ವ್ಯೂ ಕಾಣಿಸ್ತಾ ಇದೆ, ಸನ್ಸೆಟ್ ಆಗ್ತಾ ಇದೆ. ಇಟ್ಸ್ ವೆರಿ ವೆರಿ ಪೀಸ್ಫುಲ್. ವಿ ಆರ್ ಜಸ್ಟ್ ಎಂಜಾಯಿಂಗ್ ದ ರೈಡ್. ನಾವು ವಿಂಡೋ ಶಾಪಿಂಗ್ ಮಾಡಿದ್ದೀವಿ. ಇದು ಒಂಥರ ಬೋಟ್ ಶಾಪಿಂಗ್ ಥರ, ಯಾಕಂದರೆ ನಾವು ಹೋಗ್ತಾ ಇರೋ ಬೋಟಲ್ಲೇ ಎಲ್ಲರೂ ಬರ್ತಾರೆ. ಕಾವಾ ಬೇಕಾ, ಬುಟ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತ ಎಲ್ಲರೂ ಬಂದು ಕೊಡೋದೇನೆ, ತಿನ್ನಿ ಅಂತ ಹೇಳೋದೇನೆ. ಏನೆಲ್ಲ ಸಿಗುತ್ತೆ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಬಾರ್ಬಿಕ್ಯೂ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ. ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ಇಲ್ಲಿ ಹೆವಿ ನಮ್ಮ ಜಯನಗರ್ ಥರನೇ ಎಲ್ಲದೂ ಸಿಗ್ತಾ ಇದೆ. ಸೀರೆ ಇದೆ, ಜಾಕೆಟ್ಗಳಿದೆ, ಡ್ರೆಸ್ಗಳಿದೆ, ಕಾಶ್ಮೀರದ ಬೇರೆ ಬೇರೆ ಟೈಪಿದ ಕೋಟ್ಸ್ಗಳಿದೆ. ಇಟ್ಸ್ ರಿಯಲಿ ವೆರಿ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಷ್ಟೆಲ್ಲ ಅಂಗಡಿಗಳಿರುತ್ತೆ ಅಂತ. ಲೆಟ್ಸ್ ಸಿ. कितना का है कावा? 100 रुपये का जी मैम. ಲೈಫಲ್ಲಿ ಫಸ್ಟ್ ಟೈಮ್ ಕಾವಾ ಟೇಸ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಅಮೇಝಿಂಗ್. ಹಾಗೆ ಸಿಪ್ ಬೈ ಸಿಪ್ ಕುಡಿತಾ ಇದ್ದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಬಾಯಿಗೆ ಸಿಗ್ತಾ ಇದೆ. ಶಾಹಿ ಕಾವಾ ಅಂತ ಇದಕ್ಕೆ ಹೆಸರು. ಇಟ್ಸ್ ರಿಯಲಿ ಅಮೇಝಿಂಗ್. ಇದಲ್ಲೇ ಹಿಂದೆನೇ ಒಂದು ಊರಿದೆ. ಸೊ ಈ ಊರವರು ಎಲ್ಲೇ ಸಿಟಿಗೆ ಹೋಗಬೇಕು ಇಲ್ಲ ಮಾರ್ಕೆಟಿಗೆ ಹೋಗಬೇಕು ಅಂದ್ರೂ ಅವ್ರ ಬೋಟಲ್ಲೇ ಹೋಗಬೇಕು. ಸೊ ಇಟ್ ಈಸ್ ಜಸ್ಟ್ ಬಿಸೈಡ್ ದ ಲೇಕ್. ನೀವು ನೋಡ್ತಿರ್ಬೋದು, ಅಲ್ಲಿ ಅವ್ರದ್ದು ಒಂದು ಮಸ್ಜಿದು ಇದೆ. ಆ್ಯಂಡ್ ಅಲ್ಲೆಲ್ಲ ಫುಲ್ ಊರಿನ ಜನಗಳು ಮನೆ ಕಟ್ಕೊಂಡಿದ್ದಾರೆ. We ended our day one with this beautiful Shikara ride. It was really very peaceful. That's all for this episode. See you in the next one. Bye.